ಹೆಲ್ಮೆಟ್ ಹೆಲ್ಮೆಟ್ ಕೊಡಿ ಹೆಲ್ಮೆಟ್. ಸೊ ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಶುಭ ಮಾಡ್ತಿರೋ ನಮಸ್ಕಾರ ಗೈಸ್. ಇವತ್ತು ಹೊಸ ವಿಡಿಯೋ ಏನಂತಂದರೆ, ಕೆಲವೊಬ್ರು ಕೇಳ್ತಾರೆ ಬ್ರೋ ಆಫೀಸ್ಗೆ ಹೋಗಿ ರ್ಯಾಪಿಡೋ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ತುಂಬ ಜನ ಕೇಳ್ತಾರೆ. ಸೊ ನಾನು ಫಸ್ಟು ರ್ಯಾಪಿಡೋ ಮತ್ತು ಆಫೀಸ್ ಲೈಫ್ ಎರಡೂ ತೋರಿಸ್ತೀನಿ ನಾನು ಈ ಲಾಗಲ್ಲಿ. ಲಾಸ್ಟ್ ಲಾಗಲ್ಲಿ ಬರೀತೀನಿ ನಾನು ರ್ಯಾಪಿಡೋ ತೋರಿಸಿದ್ದೆ, ಬಟ್ ಈ ಲಾಗಲ್ಲಿ ನಾನು ಆಫೀಸ್ ಲೈಫು ಪ್ಲಸ್ ರ್ಯಾಪಿಡೋ ತೋರಿಸ್ತೀನಿ. ಬ್ರೋ ಆಫೀಸ್ಗೆ ಹೋಗ್ಬಿಟ್ಟು ರ್ಯಾಪಿಡೋ ಮಾಡಿಬಿಟ್ಟು ಅಂತ ನಾನು ಈ ವಿಡಿಯೋದಲ್ಲಿ ವಿತ್ ಪ್ರೂಫ್ ತೋರಿಸ್ತೀನಿ ನಿಮಗೆ. ಸೊ ಬನ್ನಿ ಗೈಸ್, ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇನ್ನೂ ತುಂಬ ಜನ ನಮ್ಮದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ. ಸೊ ನಿಮಗೆ ಮಿಡಲ್ ಕ್ಲಾಸ್ ಹುಡುಗರ ಜೀವನ ಸ್ಟ್ರಗಲ್ಗಳು ಅಥವಾ ಕಷ್ಟ ಸುಖ ವಾಟ್ ಎವರ್ ನಾನು ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಸಪೋರ್ಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡೋಣ ವಿಡಿಯೋ. ಲೆಟ್ಸ್ ಗೋ. ಸೊ ಗೈಸ್, ಫೈನಲಿ ನಮಗೆ ಫಸ್ಟ್ ರೈಡ್ ಸಿಕ್ತು ಮಾರ್ನಿಂಗು. ಸೊ ಪಿಕ್ ಮಾಡಿಕೊಂಡು ಡ್ರಾಪ್ ಮಾಡೋಣ ಬನ್ನಿ. ನೋಡಿ ಇವನು ಶ್ರೇಯಸ್, ಇವನು ಸೈಡಿಗೆ ಬಂದು ಗೈಸ್ ನಮ್ಮದು ಆಫೀಸು ಮನ್ಮಥ ನೋಡಿ ಇವನು. ಹೇಳೋ ಏನಾದರೂ, ಏನೋ ಆಫೀಸ್ ಮುಂದೆ ಎಲ್ಲ ಏನು ಮಾಡ್ತೀವಿ ಬಂದು? ನೆನ್ನೆ 1 ಗಂಟೆ ಮಲ್ಕೊಂಡಿದ್ದೆ, 1 ಗಂಟೆ 1:30ಗೆ DR to DSC ಆಕ್ಟಿವಿಟಿ ಇತ್ತು ಅಂತ. ಹೌದಾ ಗೈಸ್ ಇದೆ ನೋಡಿ ನಾನು ಕೂತ್ಕೊಳ್ಳೋ ಪ್ಲೇಸು. ಮೊನ್ನೆ ಚೇಂಜ್ ಆಯಿತು, ಸೊ ನಾನು ನೀಟಾಗಿ ಇಟ್ಕೊಂಡಿಲ್ಲ. ಬನ್ನಿ ನಮ್ಮದು ಅಂಗಡಿ ಓಪನ್ ಮಾಡೋಣ. ಸೊ ಲಾಗಿನ್ ಮಾಡಿದ್ವಿ. ಆಮೇಲೆ ಸ್ವಲ್ಪ ವಾಶ್ರೂಮ್ ಹತ್ರ ಹೋದ್ವಿ. ಶ್ರೇಯಸ್ ಮತ್ತು ಅದೇ ಪೌಸು. ಗೈಸ್ ಮತ್ತೆ ಕಾಫಿಗೆ ಬಂದ್ವಿ. 11:30 ಆಗಿತ್ತು. ಕಾಫಿಗೆ ಬಂದ್ವಿ. ಕಾಫಿಯಲ್ಲಿ ನಂಗೆ ಫಿಲ್ಟರ್ ಕಾಫಿ ಮತ್ತು ಫಿಲ್ಟರ್ ಟೀ ಇಷ್ಟ ಆಗಲ್ಲ. ಸೊ ನಾನು ಆಲ್ವೇಸ್ ಕುಡಿಯೋದು ಬ್ಲ್ಯಾಕ್ ಕಾಫಿ. ಸೊ ಗೈಸ್ ನಾನು ಮತ್ತು ನಮ್ಮ ಕೊಲೀಗ್ಸು ಕಷ್ಟ ಸುಖ ಮಾತಾಡ್ಕೊಳ್ಳೋದೆಲ್ಲ ಕಾಫಿ ಟೈಮಲ್ಲೇ, ಕಾಫಿ ಬ್ರೇಕಲ್ಲೇ. ಇವತ್ತು ನಮ್ಮ ಆಫೀಸಲ್ಲಿ ಸ್ಪೆಷಲ್ ಅಂದರೆ ದೋಸೆ, ವೆಜ್ ಫ್ರೈಡ್ ರೈಸು, ಸ್ವೀಟ್ಸು. ಶ್ರೇಯಸ್ ಚಿತ್ರಾನ್ನ ತಂದಿದ್ದ. ಸೊ ಎಲ್ಲ ಲಂಚೆಲ್ಲ ಮುಗಿಸ್ಕೊಂಡ್ವಿ. ಆಮೇಲೆ ಲಂಚ್ ಮುಗಿಸ್ಕೊಂಡು ವಾಕಿಂಗ್ ಹೊರಟಿದ್ವಿ. ಸೊ ಗೈಸ್ ಟೈಮ್ ಪಾಸ್ ಮಾಡಿದ್ರೆ ಹೆಂಗೆ, ಕೆಲಸನ ಮಾಡಬೇಕಲ್ವಾ. ಸೊ ನಮ್ಮದು ಎಲ್ಲ ಟಾಸ್ಕ್ಗಳೆಲ್ಲ ಫಿನಿಷ್ ಮಾಡಿದೆ ಸಂಜೆ 6 ಗಂಟೆ ಒಳಗಡೆ ಫಿನಿಷ್ ಮಾಡಿಬಿಟ್ಟು. ಸೊ ಇಟ್ಸ್ ಟೈಮ್ ಫಾರ್ ಲಾಗ್ ಔಟ್. ನೆಕ್ಸ್ಟು ರ್ಯಾಪಿಡೋದಲ್ಲಿ ತಿರ್ಗಾ ಮತ್ತೆ ಆನ್ ಮಾಡಿಕೊಂಡೆ. ಸಂಜೆ 6 ಗಂಟೆ ಆಗಿತ್ತು ನೋಡಿ, 6 ಗಂಟೆ 12 ನಿಮಿಷ ಆಗಿತ್ತು. ತಿರ್ಗಾ ಆನ್ ಮಾಡಿದೆ. ಆನ್ ಮಾಡಿಬಿಟ್ಟು ಆರ್ಡರ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಸೊ ಸೆಕೆಂಡ್ ಆರ್ಡರ್ ಬಂತು ನೋಡಿ ನನಗೆ. ಮೇಡಮ್ ಅವರು ಮೇಸ್ಟಿಗೆ ಹತ್ರ ಬಿಟ್ಟೆ ಅವರಿಗೆ. ಹೆಲ್ಮೆಟ್ ಕೊಡಿ ಹೆಲ್ಮೆಟು. ಥ್ಯಾಂಕ್ ಯು. ಸೊ ಮತ್ತು ಥರ್ಡ್ ಆರ್ಡ್ರು ಕಂಪ್ಲೀಟ್ ಮಾಡಿದೆ. ಸೊ ಫೋರ್ತ್ ಆರ್ಡ್ರು ಕಂಪ್ಲೀಟ್ ಮಾಡಿ ಗೈಸ್ ನೋಡಿ ಟೈಮು 8:41 ಆಗಿದೆ. ಸೊ ಫೋರ್ತ್ ಆರ್ಡರು ರೈಟ್ ಕಂಪ್ಲೀಟ್ ಕೊಡೋಣ. 5 ಸ್ಟಾರ್ ಕೊಟ್ಟು ಗೈಸ್ ಇವಾಗ ನಾವು ಆಫ್ ಡ್ಯೂಟಿ ಹೋಗೋಣ. ಆಫ್ ಡ್ಯೂಟಿ ಹೋಗ್ತಾಯಿದ್ದೀವಿ ನೋಡಿ. ಅಂದರೆ ಮುಗೀತು ಇಲ್ಲಿಗೆ ನಮ್ಮದು ರ್ಯಾಪಿಡೋ ಇವತ್ತಿನ ದಿವಸದ್ದು. ಸೊ ಡನ್ ಆ್ಯಂಡ್ ಡಸ್ಟೆಡ್. ಸೊ ಗೈಸ್ ಟುಡೇ ಅರ್ನಿಂಗ್ಸ್ ಲೈವ್ ಆಗಿ ಪ್ರೂಫಾಗಿ ತೋರಿಸ್ತೀನಿ ನಿಮಗೆ ನೋಡಿ. 461 ಆಗಿದೆ ಆಲ್ ಆರ್ಡರ್ಸು. ಇಲ್ಲಿ ನೋಡ್ಬೋದು. ಫಸ್ಟ್ ಆರ್ಡರ್ ನಾನು ಮಾರ್ನಿಂಗ್ 8:30ಗೆ ಆಫೀಸ್ ಹೋಗ್ತಾ ಇರುವಾಗ ತೊಗೊಂಡಿದ್ದು 124 16 ಕಿಲೋಮೀಟ್ರು. ಸೆಕೆಂಡ್ ಆರ್ಡರು 14 ಕಿಲೋಮೀಟ್ರು. ಥರ್ಡು 11 ಕಿಲೋಮೀಟ್ರು. ಫೋರ್ತ್ ಆರ್ಡರು ಎಷ್ಟಿದು 5 ಕಿಲೋಮೀಟ್ರು. ನೆಕ್ಸ್ಟು ಇದು 1.5 3 ಕಿಲೋಮೀಟ್ರು. ಟೋಟಲ್ ಎಷ್ಟಾಯ್ತು ಗೈಸ್? ಸೊ ಗೈಸ್ ಟೋಟಲ್ ಕಿಲೋಮೀಟ್ರ್ ಆಗಿದ್ದು 4 ಕಿಲೋಮೀಟರ್ಸ್ ಸರಿನಾ. 44ಅಲ್ಲಿ ಸೊ ಇನ್ನೊಂದು ಹೇಳಬೇಕಂದ್ರೆ ನಂದು ಮನೆಯಿಂದ ಆಫೀಸಿಂದ ಮನೆ ಅಂತಂದರೆ 35 ಕಿಲೋಮೀಟರ್ಸ್ ಆಗುತ್ತೆ. ಅಂದರೆ ಒಂದು ಸೈಡು 17 ಇದೆ, 2 ಸೈಡ್ ಸೇರಿಸ್ಕೊಂಡ್ರೆ 34 ಆಗುತ್ತೆ. ಇದು ಆಗಿದ್ದು 44 ಕಿಲೋಮೀಟರ್ಸು ವಿತ್ ಆಫೀಸು ಮತ್ತು ರ್ಯಾಪಿಡೋ. ಓಕೆನಾ. ನಾನು ಬರೀ ಆಫೀಸ್ಗೆ ಹೋಗ್ಬೇಕಂದ್ರೆ 34 ಕಿಲೋಮೀಟರ್ಸು. ಸೊ ನಾನು ಹೋಗ್ತಾ ದಾರಿಯಲ್ಲಿ ರ್ಯಾಪಿಡೋ ಮಾಡ್ಕೊಂಡು ಹೋದರೆ, ಬರ್ತಾ ದಾರಿಯಲ್ಲಿ ರ್ಯಾಪಿಡೋ ಮಾಡ್ಕೊಂಬಂದರೆ ನಾನು 460 ಅರ್ನಿಂಗ್ ಮಾಡಿದೆ ಸರಿನಾ. ನಾನು ರ್ಯಾಪಿಡೋ ಮಾಡ್ತೀನಿ 34 ಕಿಲೋಮೀಟರ್ಸ್ ಹೋಗಲೇಬೇಕಾಗಿತ್ತು. ಸೊ ನನಗೆ ಏನಂದರೆ ಆಫೀಸ್ ಹೋಗ್ತಾ ಬರ್ತಾರೋ ಫ್ರೀ ಆಗ್ಬಿಡುತ್ತೆ ನನಗೆ ಪೆಟ್ರೋಲ್ ಚಾರ್ಜು.
44 ಕಿಲೋಮೀಟರ್ಸ್ ಅಂದರೆ 100 ರೂಪಾಯಿ ತೆಗೆದುಬಿಡ್ರಿ 460 ಎಷ್ಟು ಉಳೀತು 360. ಸೊ ಗೈಸ್ ನಾನು ಮನೆ ಬಿಟ್ಟಿದ್ದು ಎಷ್ಟು ಅಂದರೆ 8:30ಗೆ ಬಿಟ್ಟಿದ್ದೆ. ಮನೆ ಬರೋಕ್ಕೆ 9 ಗಂಟೆ ಆಯಿತು. ಅಂದರೆ ಮಾರ್ನಿಂಗ್ 8:30ಇಂದ ನೈಟ್ 9 ಗಂಟೆವರೆಗೆ ನಾನು ಆಫೀಸು ಪ್ಲಸ್ ರ್ಯಾಪಿಡೋ ಮಾಡಿದೆ. ಬಟ್ ನಾನು ಆ್ಯಕ್ಚುಲಿ ಅಂತಂದರೆ ನಾನು ಬರೀ ಆಫೀಸ್ಗೆ ಹೋಗ್ಬೇಕು ಅಂದರೆ 8:45 ಬಿಡ್ತಿದ್ದೆ. ಮೊನ್ನೆ 8:45 ಬಿಡ್ತಿದ್ದೆ. 8:45ಇಂದ ಮತ್ತು ಸಂಜೆ ಆಫೀಸ್ 6 ಗಂಟೆ ಬಿಡ್ತಾಯಿತ್ತು. ಅಂದರೆ 7 ಗಂಟೆ ಬರ್ತಾಯಿದ್ದೆ ಮೊನ್ನೆ. 8:45 to 7 ರೆಗ್ಯುಲರಾಗಿ ನಾನು ಬರೀ ಆಫೀಸ್ ಹೋದರೆ ಮಾತ್ರ 8:45 to 7 ಓಕೆನಾ. ಬಟ್ ನಾನು ವಿತ್ ರ್ಯಾಪಿಡೋ ಮಾಡಿದ್ದೀನಿ ಇವತ್ತು. ಸೊ 8:30 ಮೊನ್ನೆ ಅಂದರೆ 15 ಮಿನಿಟ್ಸ್ ಅರ್ಲಿ ಬಿಟ್ಟಿದ್ದೆ ನಾನು. 8:30 to 9 ಆಯಿತು. ಅಂದರೆ ಎಷ್ಟಾಯಿತು 2.5 hours ಆಯಿತು ಎಕ್ಸ್ಟ್ರಾ ಮಾಡಿದ್ದು. ಬಟ್ ನನ್ನ ಇನ್ಕಮ್ ಎಷ್ಟಾಯಿತು ಪೆಟ್ರೋಲ್ದೆಲ್ಲ ತೆಗೆದುಬಿಟ್ಟು 360 ರೂಪೀಸ್ ಆಯಿತು. 360 ರೂಪಾಯಿ ಆಯಿತು. ಸೊ 360 ರೂಪಾಯಿ ಅಂದರೆ ಒಂದು ತಿಂಗಳಿಗೆ ಎಷ್ಟಾಗುತ್ತೆ 10,000 ಆಯಿತು. ಸೊ ಗೈಸ್ ನಿಮಗೆ 10,000 ರೂಪಾಯಿ ತಿಂಗಳಿಗೆ ಒಂದು ಯಾವುದೋ ಸೈಡ್ ಹಸ್ಟಲ್ ಮಾಡ್ತಿದ್ದೀರಾ ಅಂತಂದರೆ, ಸೈಡ್ ಏನಾದರೂ ಒಂದು ಇನ್ಕಮ್ ಬರ್ತಾಯಿದೆ ಅಂದರೆ ತುಂಬ ಯೂಸ್ ಆಗುತ್ತೆ ಗೈಸ್ ನಿಮಗೆ. ವಾಟ್ ಎವರ್ ಮನೆ ಕರೆಂಟ್ ಬಿಲ್ ಆಗಲಿ, ಮನೆ ಬಾಡಿಗೆ ಆಗಲಿ, ಅಥವಾ ಬ್ಯಾಚುಲರ್ಸ್ಗೆ ಅಥವಾ ಫ್ಯಾಮಿಲಿ ಪೀಪಲ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ 10,000 ಯಾರು ಕೊಡೋಲ್ಲ ಗೈಸ್. 10,000 ಕೊಡೋ ಅಂತಂದರೆ ಫೋನ್ ಮಾಡಿಬಿಟ್ಟು ಮಚ್ಚ ಒಂದು 10,000 ಹಾಕಂದ್ರೆ ಯಾರು ಕೊಡೋಲ್ಲ. ಸೊ ನೀವಾಗಿ ದುಡಿದ್ರೆ ಆ ಥರ ತುಂಬ ನಿಮಗೆ ಯೂಸ್ ಆಗುತ್ತೆ ಗೈಸ್ ಹೇಳ್ಬೇಕಂದ್ರೆ. ಸೊ ನಿಮಗೆ ಈ ಥರನೇ ನಾನು ವಿಡಿಯೋ ಮಾಡಬೇಕು ಅಂತಂದ್ರೆ, ಇನ್ನೂ ವಿಡಿಯೋ ಮಾಡಬೇಕು ಇನ್ನೂ 6 hours 12 hours ಅಂತ ಹೇಳಿದ್ದಾರೆ ಹುಡುಗರೆಲ್ಲ ಹೇಳಿದ್ದಾರೆ. ಮಾಡು ಗೈಸ್ ಮಾಡು ಬ್ರೋ ಅಂತೆಲ್ಲ ಹೇಳಿದ್ದಾರೆ. ಸೊ ಈ ಥರನೇ ವಿಡಿಯೋ ನಿಮಗೆ ಬೇಕಾದರೆ ಸೊ ಕಮೆಂಟ್ ಬಾಕ್ಸಲ್ಲಿ ಹೋಗ್ಬಿಟ್ಟು ಬ್ರೋ ಮಾಡಿ ಬ್ರೋ ಈ ಥರ ವಿಡಿಯೋ ಮಾಡಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ಚೆನ್ನಾಗಿ ಅದ್ಭುತವಾಗಿ ಬರೋಣ. ಸೊ ನಿಮ್ಮ ಸಪೋರ್ಟ್ ಬೇಕು ಗೈಸ್. ಸೊ ಇಲ್ಲಿಗೆ ಒಂದು ವ್ಲಾಗ್ ಮುಗಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್.